ಎಸ್ ಇವತ್ತಿನ ಒಂದು ಮೇಜರ್ ಸುದ್ದಿ ಅಂತ ಹೇಳಿದ್ರೆ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಒಂದು ಅವಘಡ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಇದೆ. ಎಸ್, ಬೈಕ್ ಶೋರೂಮ್ಗೆ ಬೆಂಕಿ ತಗಲಿರುವಂಥದ್ದು. ಇದು ಒಕಿನೋವಾ ಶೋರೂಮ್ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ದೌಡಾಯಿಸಿದ್ದಾರೆ. ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಬೆಂಕಿ ನಂದಿಸೋದಕ್ಕಾಗಿ. ರಾಜಾಜಿನಗರ ಪೊಲೀಸರಿಗೆ ಅಗ್ನಿಶಾಮಕ ದಳ ಸಾಥ್ ಕೊಟ್ಟಿದೆ. ಎಲೆಕ್ಟ್ರಿಕ್ ಬೈಕ್ನಿಂದಾಗಿ ಬೆಂಕಿ ವ್ಯಾಪಿಸಿದೆ ಎನ್ನುವ ಶಂಕೆ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಈಗಾಗಲೇ ಜಂಟಿ ಕಾರ್ಯಾಚರಣೆ ಮೂಲಕ ಈ ಶೋರೂಮ್ನಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡದಲ್ಲಿ ಬೆಂಕಿಯನ್ನ ನಂದಿಸೋದಕ್ಕೆ ಸಾಕಷ್ಟು ಸಾಹಸವನ್ನ ಪಡಲಾಗ್ತಾ ಇದೆ. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಅಗ್ನಿಶಾಮಕ ದಳ ದೌಡಾಯಿಸಿದೆ, ಪೊಲೀಸರು ದೌಡಾಯಿಸಿದ್ದಾರೆ, ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅದು, ಅಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಈ ಬಹುಶಃ ಈ ಎಲೆಕ್ಟ್ರಿಕ್ ಬೈಕ್ನಿಂದಲೇ ಬೆಂಕಿ ವ್ಯಾಪಿಸಿರಬಹುದು ಅನ್ನುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಕಿನೋವಾ ಎಂಬ ಬ್ರ್ಯಾಂಡ್ನ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ದೃಶ್ಯಗಳನ್ನು ನೋಡ್ತಾ ಇದೀವಿ. ಹೊಗೆ ವ್ಯಾಪಿಸಿರೋದನ್ನ, ಜೊತೆಗೆ ಬೆಂಕಿ ಕೆನ್ನಾಲಿಗೆ ಅಲ್ಲಿ ವ್ಯಾಪಿಸಿರೋದನ್ನ ಗಮನಿಸ್ತಾ ಇದ್ರೆ ಬಹಳ ದೊಡ್ಡ ಅವಘಡವೇ ಸಂಭವಿಸಿದೆ. ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಬೆಂಕಿ ನಂದಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮುಖ್ಯ ರಸ್ತೆಯಲ್ಲೇ ಇರುವಂತಹ ಶೋರೂಮ್ ಅದು ಗಮನಿಸ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿಯನ್ನ ಒಕಿನೋವಾ ಎನ್ನುವ ಬ್ರ್ಯಾಂಡ್ನ ಎಲೆಕ್ಟ್ರಿಕ್ ಬೈಕ್ನ ಶೋರೂಮ್ ಅದು. ಒಳಗಡೆ ಯಾರಿದ್ರ, ಸಮಸ್ಯೆಗಳಾಗಿದೆಯಾ, ಇದೆಲ್ಲದರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಅಲ್ಲಿ ಬೈಕ್ಗಳು ಇದ್ವು ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಎಲೆಕ್ಟ್ರಿಕ್ ಬೈಕ್ ಸ್ಫೋಟಗೊಂಡು ಏನಾದರೂ ಈ ಅಗ್ನಿ ಅವಘಡ ಸಂಭವಿಸ್ತಾ, ಏನಾಗಿದೆ, ಬ್ಯಾಟ್ರಿ ಸ್ಫೋಟಗೊಂಡಿರ್ಬೋದಾ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ಕಳೆದ ಬಾರಿ ಕೂಡ ನಾವು ಗಮನಿಸಿದ್ವಿ. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ಗಳು ಸುಟ್ಟು ಕರಕಲಾಗಿದ್ವು. ಇದು ಮತ್ತೊಂದು ಅವಘಡ ಬೆಂಗಳೂರಿನಲ್ಲೇ, ಇಲ್ಲೇ ರಾಜಾಜಿನಗರದಲ್ಲೇ ಆಗಿರುವಂತಹ ಒಂದು ಅವಘಡ. ಒಕಿನಾವಾ ಅಂಥೇಳಿ ಒಂದು ಬ್ರ್ಯಾಂಡ್, ಅದರ ಒಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಇದು. ಬೆಂಕಿಯನ್ನು ನಂದಿಸೋದಕ್ಕೆ ಏನು ಹರಸಾಹಸ ಮುಂದುವರೆದಿದೆ. ಒಕಿನಾವಾ ಎಂಬ ಬ್ರ್ಯಾಂಡ್ನ ಬೈಕ್ ಶೋರೂಮ್. ಬ್ಯಾಟರಿ ಸ್ಫೋಟಗೊಂಡು ಬೆಂಕಿ ಹೊತ್ಕೊಂಡಿರಬಹುದು ಅನ್ನುವಂಥ ಒಂದು ಶಂಕೆ ವ್ಯಕ್ತವಾಗಿದೆ. ತಕ್ಷಣಕ್ಕೆ ಅಲ್ಲಿದ್ದಂಥ ಸಿಬ್ಬಂದಿ ಹೊರಗಡೆ ಓಡಿ ಬಂದಿದ್ದಾರೆ. ಬಟ್ ಇನ್ನೂ ಸ್ಟಿಲ್ ಒಳಗಡೆ ಕೆಲವೊಂದಷ್ಟು ಜನ ಸಿಕ್ಕಾಕೊಂಡಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಬೆಂಕಿ ಕಾಣಿಸಿದ ತಕ್ಷಣ ಸಿಬ್ಬಂದಿ ಎಲ್ಲ ಹೊರಗಡೆ ಓಡಿ ಬಂದಿದ್ದಾರೆ. ಸೊ ಶೋರೂಮ್ ಸಿಬ್ಬಂದಿ ಹೊರಗೆ ಬಂದಿದ್ದಾರೆ ಅನ್ನುವಂಥದ್ದು ಕೆಲವರು ಹೇಳ್ತಾ ಇರುವಂತಹ ಮಾಹಿತಿ. ಯಾರೂ ಕೂಡ ಇಲ್ಲ ಒಳಗಡೆ, ಎಲ್ಲರೂ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಅಂತೇಳಿ. ಬಟ್ ಯಾರಾದರೂ ಇರಲೂಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಹಾಗಾಗಿನೇ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಅದಕ್ಕೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಂಕಿಯನ್ನು ನಂದಿಸಿ ಒಳಗಡೆ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅನ್ನುವಂಥದ್ರ ಬಗ್ಗೆ ನೋಡಿ ಅವ್ರನ್ನ ಹೊರಗಡೆ ತರುವಂಥ ಒಂದು ಪ್ರಯತ್ನದಲ್ಲಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಗಿರುವಂತಹ ಬೆಂಕಿ ಅವಘಡ ಇದು. ಕಳೆದ ಬಾರಿ ಕೂಡ ಇದೇ ರೀತಿ ಬೆಂಗಳೂರಿನ ರಾಜಾಜಿನಗರದ ಭಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಲಕ್ಷಾಂತರ ಬೈಕ್ಗಳು ಸುಟ್ಟು ಕರಕಲಾಗಿದ್ವು. ಅಲ್ಲೂ ಕೂಡ ಇಂಥದ್ದೇ ಒಂದು ದುರಂತ ಈ ಬ್ಯಾಟರಿ ಸ್ಫೋಟಗೊಂಡಿದ್ದರಿಂದ ಆಗಿತ್ತು ಅಂತ ತಿಳಿದು ಬಂದಿತ್ತು. ಸೊ ಈಗ ಮತ್ತೊಮ್ಮೆ ಬೆಂಗಳೂರಿನ ರಾಜಾಜಿನಗರದಲ್ಲಿಂಥ ಒಕಿನಾವಾ ಎನ್ನುವಂಥ ಒಂದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಏನಿದೆಯಲ್ಲ, ಅದರ ಒಂದು ಶೋರೂಮ್ನಲ್ಲೇ ಕಾಣಿಸ್ಕೊಂಡಿರುವಂಥ ಒಂದು ಬೆಂಕಿ. ಬಹುಶಃ ಇದು ಕೂಡ ಬ್ಯಾಟರಿ ಸ್ಫೋಟದಿಂದ ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಶಂಕಿಸಲಾಗ್ತಾ ಇದೆ. ಇತ್ತೀಚೆಗೆ ಈ ಬ್ಯಾಟರಿ ಎಲೆಕ್ಟ್ರಿಕ್ ಸ್ಕೂಟರ್ಗಳೇನಿದೆ ಅದು ಸಾಕಷ್ಟು ಪಾಪ್ಯುಲರ್ ಆಗ್ತಾ ಇವೆ. ಇತ್ತೀಚೆಗೆ ಬೇರೆ ಬೇರೆ ಬ್ರ್ಯಾಂಡ್ನ ಸ್ಕೂಟರ್ಗಳು ಕೂಡ ಮಾರುಕಟ್ಟೆಯಲ್ಲಿವೆ. ಎಸ್, ಈ ಬೈಕ್ ಶೋರೂಮ್ನಲ್ಲಿದ್ದಂಥ ಬೆಂಕಿಯನ್ನ ಸಿಬ್ಬಂದಿಯೇ ನಂದಿಸಿದ್ದಾರೆ ಮೊದಲಿಗೆ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಏನು ಬಂದ್ರು, ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಪೊಲೀಸರ ಜೊತೆ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾರೆ. ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಈ ಬೆಂಕಿ ಕಾಣಿಸ್ಕೊಂಡಿದ್ರಿಂದ ಅದಕ್ಕೆ ಕಾರಣ ಏನು, ಬೈಕ್ ಸ್ಫೋಟ ಆಯ್ತಾ, ಬ್ಯಾಟ್ರಿ ಸ್ಫೋಟ ಆಯ್ತಾ, ಇದೆಲ್ಲದರ ಬಗ್ಗೆ ಈಗ ಅನುಮಾನಗಳಿದೆ. ಒಕಿನೋವಾ ಎಂಬ ಬ್ರ್ಯಾಂಡ್ನ ಬೈಕ್ ಶೋರೂಮ್ನಲ್ಲಿ ಆದಂತಹ ಘಟನೆ ಇದು. ರಾಜಾಜಿನಗರದಲ್ಲಾಗಿದೆ. ರಾಜ್ಕುಮಾರ್ ರಸ್ತೆಯಲ್ಲಿದೆ ಬೈಕ್ ಶೋರೂಮ್. ಅದರ ಮೇನ್ ರಸ್ತೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೇಗಿದೆ ಅನ್ನೋದರ ದೃಶ್ಯವನ್ನ, ಸಂಪೂರ್ಣವಾಗಿ ಬೆಂಕಿ ವ್ಯಾಪಿಸಿದಂತಹ ಸಂದರ್ಭದ ಚಿತ್ರಣ. ಎಸ್, ಒಕಿನಾವಾ ಬೈಕ್ ಶೋರೂಮ್ನಲ್ಲಿ ಆದಂತಹ ಅಗ್ನಿ ಅವಘಡದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಬೆಂಕಿ ವ್ಯಾಪಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್,
ಅಗ್ನಿ ಅವಘಡ ಏನ್ ಸಂಭವಿಸಿದೆ ಈ ಬೈಕ್ ಶೋರೂಮ್ ನಲ್ಲಿ? ದೃಶ್ಯಗಳು ನೋಡಿದ್ರೆ ಗಾಬರಿ ಆಗುತ್ತೆ. ಡೀಟೇಲ್ಸ್ ಏನ್ ಲಭ್ಯ ಆಗ್ತಾ ಇದೆ? ಬೆಂಕಿ ಹೊತ್ಕೊಳ್ಳೋ ಕಾರಣ ಏನು? ಸದ್ಯಕ್ಕೆ ಯಾರಾದ್ರೂ ಅಲ್ಲಿ ಸಿಲುಕೊಂಡಿದ್ರಂತ ಡೀಟೇಲ್ಸ್ ಏನಿದೆ? ಈಗಾಗಲೇ ಬೆಂಕಿಯನ್ನ ಅಗ್ನಿಶಾಮಕ ಅಧಿಕಾರಿಗಳು ನಡೆಸಿದ್ದಾರೆ. ಮತ್ತೆ ಅದೃಷ್ಟವಶಾತ್ ಯಾರು ಇದ್ರ ಒಳಗಡೆ ಇಲ್ಲ. ಈ ಒಂದು ಶೋರೂಮಿನಲ್ಲಿ ಸುಮಾರು 6 ಜನ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ. ಆದ್ರೆ ಕೆಲಸ ಮಾಡ್ತಿದ್ದಂತ ಎಲ್ಲಾ ಸಿಬ್ಬಂದಿಗಳ ಪೈಕಿ 4 ಜನ ಊಟಕ್ಕೆ ಹೋಗಿದ್ರು, ಇಬ್ಬರು ಮಾತ್ರ ಇದ್ರು ಅಂತ ಹೇಳಿ. ಅದರಲ್ಲಿ ಬ್ಯಾಟರಿಯನ್ನ ಚಾರ್ಜಿಗೆ ಹಾಕಿದಂತ ಸಂದರ್ಭದಲ್ಲಿ ಅದು ಒಂದು ಕಡೆ ಬ್ಯಾಟರಿಯ ಒಂದು ಅದರ ವ್ಯಾಪ್ತಿಯನ್ನ ಮೀರಿ ಚಾರ್ಜ್ ಆದ ಸಂದರ್ಭದಲ್ಲಿ ಓವರ್ ಚಾರ್ಜ್ ಆದಂತ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿ ಅಲ್ಲಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತ ಮಾಹಿತಿ. ಸುಮಾರು 30ಕ್ಕೂ ಹೆಚ್ಚು ವಾಹನಗಳು ಈ ಒಂದು ಬೆಂಕಿಯಲ್ಲಿ ಸುಟ್ಟು ಹೋಗಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ, ಈಗ ಬೆಂಗಳೂರಿನ ರಾಜಾಜಿನಗರ ವಲಯದ RTO ಅಧಿಕಾರಿಗಳು ಭೇಟಿ ನೀಡಿ ಒಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವರ ಪರಿಶೀಲನೆ ವೇಳೆ ಕಂಡು ಬಂದಂತ ಅಂಶ ಏನಪ್ಪ ಅಂತಂದ್ರೆ, ಈಗಾಗಲೇ ಶುಕ್ರವಾರ ಇದೇ ಒಂದು ಶೋರೂಮ್ಗೆ RTO ಅಧಿಕಾರಿಗಳು ಭೇಟಿಯನ್ನ ನೀಡಿ ಅವರು ಇಲ್ಲಿ ಒಂದು ಸರ್ಚ್ ಅನ್ನ ಮಾಡಿ ಇವ್ರ ಮೇಲೆ ಪ್ರಕರಣಕ್ಕೂ ಸಹಿತ ದಾಖಲನ್ನ ಮಾಡ್ಕೊಂಡು ಇವರಿಂದ ಒಂದ್ 2-3 ವಾಹನಗಳನ್ನು ಸಹಿತ ಸೀಸರ್ ಅನ್ನ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂತ ಅಂದ್ರೆ, ಈ ವಾಹನಗಳೇನಿದಾವೆ ಇವು ಕೇವಲ 25 km/h ಸ್ಪೀಡ್ ನಲ್ಲಿ ಚಲಿಸುವಂತ ಲೈಸೆನ್ಸ್ ಅನ್ನ ಪಡೆದುಕೊಂಡು ಕೇವಲ 250 ವ್ಯಾಟ್ ಒಂದು ವ್ಯಾಟ್ ಇರುವಂತಹ ಬ್ಯಾಟರಿಯನ್ನ ಬಳಸುವಂತಹ ಒಂದು ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಇವರು ಜನರಿಗೆ ಹೆಚ್ಚಿನ ಆಸೆಯನ್ನ ಹುಟ್ಟಿಸಿ ಹೆಚ್ಚಿನ ಮೈಲೇಜ್ ಅನ್ನ ಕೊಡುತ್ತೆ ಅಂತ ಹೇಳಿ ಈ ಜನರಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಲೈಸೆನ್ಸ್ಡ್ ರೀತಿಯಲ್ಲಿ ಮಾರಾಟ ಮಾಡಿದ್ರೆ ಟ್ಯಾಂಕರ್ ಅನ್ನ ಮಾಡಿ ಸುಮಾರು 1 ಕಿಲೋವ್ಯಾಟ್ ಬ್ಯಾಟರಿಯನ್ನ ಬಳಕೆ ಮಾಡಬಹುದು. ಮತ್ತೆ 40ರಿಂದ 60 ಕಿಲೋಮೀಟರ್ ಸ್ಪೀಡ್ ತನಕ ಚಲಿಸುವಂತ ವಾಹನವನ್ನ ಟೂ ವೀಲರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತ ಕೆಲಸವನ್ನು ಕಾಣಿಸ್ತದೆ ಅನ್ನೋದು RTO ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ. ಇದಕ್ಕೆ ಪ್ರಮುಖವಾಗಿ ಬ್ಯಾಟರಿ ಕೆಪಾಸಿಟಿಯನ್ನು ಹೆಚ್ಚು ಮಾಡುವಂತದ್ದು. ಈ ಹೆಚ್ಚು ಮಾಡಿದಂತ ಸಂದರ್ಭದಲ್ಲಿ ಬ್ಯಾಟರಿ ಚಾರ್ಜ್ ಹಾಕಿದಂತ ಸಂದರ್ಭದಲ್ಲಿ ಅದು ರಿವರ್ಸ್ ಚಾರ್ಜ್ ಆಗುವಂಥದ್ದು ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು, ಬೆಂಕಿ ಹೆಚ್ಚುವಂಥದ್ದು ಚಾನ್ಸಸ್ ತುಂಬಾ ಹೈ ಇರುತ್ತೆ. ಹೀಗಾಗಿನೇ ಈ ಒಂದು ಶೋರೂಮ್ ನಲ್ಲಿ ಒಕಿನೋವಾ ಶೋರೂಮ್ ನಲ್ಲಿ ಈ ರೀತಿಯಾದ ಘಟನೆ ನಡೆದಿರ್ಬೋದು ಅನ್ನೋದು ಸದ್ಯಕ್ಕೆ RTO ಅಧಿಕಾರಿಗಳ ಒಂದು ಮಾಹಿತಿ. ಮತ್ತೆ ಈಗಾಗಲೇ ಪೊಲೀಸರು ಇಲ್ಲಿ ಬೆಂಕಿಯಲ್ಲಿ ಹೊತ್ಕೊಂಡಿರುವಂತ ವಾಹನಗಳ ಪೈಕಿಯೂ ಕೂಡ ಒಂದಷ್ಟು ವಾಹನಗಳನ್ನ RTO ಅಧಿಕಾರಿಗಳ ಹಸ್ತಾಂತರ ಮಾಡ್ತಾರೆ. ಏನಕ್ಕೆ ಅಂದ್ರೆ RTO ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಿ ಒಂದು ಅಧಿಕೃತ ರಿಪೋರ್ಟ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಈ ಒಂದು ಶೋರೂಮಿನ ಮಾಲೀಕರಾಗ್ಲಿ ಅಥವಾ ಈ ಶೋರೂಮ್ ಅನ್ನ ಓನ್ ಮಾಡ್ತಿದ್ದವ್ರು ಯಾರು ಅಂತಿಲ್ಲ. ಕೆಲಸ ಮಾಡ್ತಿದ್ದವ್ರ ಪೈಕಿ ಒಂದಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಕಾರ್ಮಿಕರು. ಅವರ ಕಡೆಯಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಇಲ್ಲಿ ಇದೇ ರಸ್ತೆಯಲ್ಲಿ ಇದಾಗಿರುವಂತ 2ನೇ ಫೈರ್ ಆಕ್ಸಿಡೆಂಟ್, ಅದು ಕೂಡ ಎಲೆಕ್ಟ್ರಿಕ್ ಶೋರೂಮಿನಲ್ಲೇ ಆಗಿರುವಂತದ್ದು. ಪ್ರತಿಮಾ, ನಿಜ ಪ್ರಜ್ವಲ್, ನೀವು ಹೇಳ್ತಾ ಇರುವಂತಹ ಒಂದು ಮಾಹಿತಿ ಈಗ ಏನು RTO ಅಧಿಕಾರಿಗಳು ಹೇಳ್ತಾ ಇದ್ರೆ ಇಟ್ಸ್ ನಿಜಕ್ಕೂ ಒಂದು ಶಾಕಿಂಗ್. ಯಾಕಂದ್ರೆ ನೀವು ಹೇಳ್ತಾ ಇರುವಾಗೆ 250 ವ್ಯಾಟ್ನ ಬ್ಯಾಟರಿ ಬಳಸೋದಕ್ಕೆ ಅನುಮತಿ ಇತ್ತು, 25 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಷ್ಟೇನೆ ಅದರಲ್ಲಿ. ಬಟ್ ಅದಕ್ಕೆ ಇವರು 4 ಪಟ್ಟು ಜಾಸ್ತಿ 1 ಕಿಲೋ ವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಯನ್ನು ಹಾಕಿದ್ದಾರೆ. ಅಂದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂತ. ಈಗ ಶೋರೂಮ್ನಲ್ಲಿ ಚಾರ್ಜ್ಗೆ ಇಟ್ಟಿದ್ರು, ಬಹುಶಃ ಅಲ್ಲೇನೋ ಒಂದು ಅವಘಡ ಆಗಿರ್ಬೋದು ಅಂತ ಹೇಳಲಾಗ್ತದೆ ಪ್ರಜ್ವಲ್. ಈಗ ಆಲ್ರೆಡಿ ತಗೊಂಡಿರೋರ್ ಕತೆ ಏನು? ಈಗ ಆಲ್ರೆಡಿ ಗಾಡಿಗಳು ಮಾರ್ಕೆಟ್ ಅಲ್ಲಿ ಇವೆ, ಗಾಡಿಗಳು ಓಡ್ತಾ ಇವೆ ರಸ್ತೆಗಳಲ್ಲಿ, ತಗೊಂಡು ಹೋಗಿರುವಂತವ್ರು ಸಾಕಷ್ಟು ಜನ ಗ್ರಾಹಕರಿದ್ದಾರೆ. ಸೊ ಅಂಥವ್ರು ಹೆಚ್ಚಿನ ಒಂದು ಸಮಸ್ಯೆಗೆ ಸಿಲ್ಕೊಳ್ಬಹುದು ಅಂತ ಅನ್ಸುತ್ತೆ. RTO ಅಧಿಕಾರಿಗಳ ಈ ಮಾಹಿತಿಯನ್ನ ಆಧರಿಸಿ ಮಾತಾಡೋದಾದ್ರೆ ಪ್ರಜ್ವಲ್. 100% ರೆಹಮಾನ್. ಯಾಕಂತಂದ್ರೆ ಇಲ್ಲಿ ಶೋರೂಮ್ ಅಲ್ಲೇ ಈ ಪರಿಸ್ಥಿತಿ ಆಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಯಾರ ಬಳಕೆಯನ್ನ ಮಾಡ್ತಿದ್ದಾರೆ ಅವರಿಗೂ ಸ್ವಲ್ಪ ಎಫೆಕ್ಟ್ ಆಗುವಂತದ್ದು, ಮತ್ತೆ ಅವರು ಬ್ಯಾಟರಿಯನ್ನ ಸಂಪೂರ್ಣವಾಗಿ ಚಾರ್ಜ್ ಮಾಡುವಂತದ್ದು, ಮತ್ತೆ ಒಂದು ಅದರ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಅನ್ನ ರೀಚ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅವಘಡಗಳು ನಡೆಯುವಂತ ಚಾನ್ಸಸ್ ತುಂಬಾ ಆಗಿದೆ. ಮತ್ತೆ ಇಲ್ಲಿ ಏನಂತ ಅಂದ್ರೆ ಇವರು 2 ಲೈಸೆನ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕಿಂತ ಮೀರಿದ 250 ವ್ಯಾಟ್ಗಿಂತ ಮೀರಿದ ಬ್ಯಾಟರಿ ಪ್ರತಿಯಿಂದ ಲೈಸೆನ್ಸ್ ಸಹಿತ ಇದೆ. ಆದ್ರೆ ಇಂಡಿವಿಜುವಲ್ ವೆಹಿಕಲ್ ಅಲ್ಲಿ, ಪರ್ಟಿಕ್ಯುಲರ್ ವೆಹಿಕಲ್ ನಲ್ಲಿ ಆ ರೀತಿಯಾದಂತ ಬ್ಯಾಟರಿಗಳನ್ನ ಬಳಕೆ ಮಾಡ್ತಾ ಇಲ್ಲ. ಅದೇನೆ ಇಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತ ಪ್ರಮುಖ ಕಾರಣ. ಮತ್ತೆ ವಾಹನಗಳನ್ನ ಔಟ್ಪುಟ್ ನೋಡಿದಂತ ಸಂದರ್ಭದಲ್ಲಿ, ವಾಹನಗಳ ಆಕಾರವನ್ನ ನೋಡಿದಂತ ಸಂದರ್ಭದಲ್ಲಿ ಅದರ ಬಾಡಿ ವಿನ್ಯಾಸ ಏನಿದೆ ಇದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಾಡಿ ವಿನ್ಯಾಸ ಏನಿದೆ ಅದರಷ್ಟೇ ಇದೆ. ಹಾಗಾಗಿ ಜನರಿಗೆ ನೋಡುವಂತ ಇದೆ, ಅದಕ್ಕಂತೂ ಗೊತ್ತಾಗೋದಿಲ್ಲ. ಈಗ ನಾವು ರಸ್ತೆಯಲ್ಲಿ ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಈ ಯೂನು ಅಂತ ಹೇಳಿ ಒಂದು ಬ್ರ್ಯಾಂಡ್ ಏನಿದೆ ಅದು ಸ್ಮಾಲ್ ಎಲೆಕ್ಟ್ರಿಕ್ ವೆಹಿಕಲ್ ನ ಕೂಡುತ್ತೆ, ಗ್ರಾಹಕರಿಗೆ ಕೊಡುತ್ತೆ, ಬಾಡಿಗೆಯನ್ನ ಪಡೆದುಕೊಂಡು ಇವರು ಜನಕ್ಕೆ ಓಡಾಡ್ತಾರೆ. ಆ ಒಂದು ಲೈಸೆನ್ಸ್ ರೀತಿಯಲ್ಲಿ ಲೈಸೆನ್ಸ್ ಅನ್ನ ಪಡ್ಕೊಂಡು ದೊಡ್ಡ ವೆಹಿಕಲ್ ಅನ್ನ ದೊಡ್ಡ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಮಾಡ್ತಿದ್ರು. ಪ್ರತಿ ಸದ್ಯ ಈಗ ಪ್ರತಿವಾಗಿ ಹೇಳ್ತೇವೆ.
ಎಸ್ ಪ್ರಜ್ವಲ್, ಅಂದ್ರೆ ಬರೀ ಇದೊಂದು ಅಗ್ನಿ ಅವಘಡ ಅಂತ ಅಷ್ಟೇ ನೋಡೋದಕ್ಕೆ ಆಗೋದೇ ಇಲ್ಲ. ತಾವು ಹೇಳೋ ಅಂಶಗಳನ್ನ ಗಮನಿಸ್ತಾ ಹೋದಾಗ ಏನ್ ಕೇಸ್ ದಾಖಲಿಸ್ಕೊಂಡಿದ್ದಾರೆ? ಕೇಸ್ಗಳೇನಾದ್ರು ಆಗಿದೆಯಾ ಈಗ ಮಾಲೀಕರ ಮೇಲಾಗ್ಲಿ ಅಥವಾ ಈ ಶೋರೂಮ್ಗೆ ಸಂಬಂಧ, ಅಥವಾ ಬರೀ ಈಗ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಅಷ್ಟೇ ನಿರತ ಆಗಿರುವಂತದ್ದ ಪೊಲೀಸರು? ಪ್ರತಿಮಾ, ಈಗ ಬೇಸಿಕಲಿ ಇದನ್ನ ಕೇವಲ ಒಂದು ಅಗ್ನಿ ಅವಘಡ ಅಂತ ಹೇಳಿ ನೋಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಸಾಕಷ್ಟು ಮಾಲ್ ಫಂಕ್ಷನ್ಗಳು ಇವರು ಮಾಡಿರುವ ಕೆಲಸದಲ್ಲಿ ಇದಾವೆ. ಈಗ ಅಧಿಕಾರಿಗಳು ಈಗಾಗಲೇ ಬಿಫೋರ್ ಪ್ರೀವಿಯಸ್ ರೈಡ್ ಮಾಡಿರೋದ್ರಿಂದ ಮಾಲ್ ಫಂಕ್ಷನ್ಗಳು ಕಂಡು ಬಂದಿದ್ದಾವೆ, ಇವರು ಅಕ್ರಮಗಳು ಕಂಡು ಬಂದಿದ್ದಾವೆ. ಆದ್ರೆ ಪೊಲೀಸರು ನೇರವಾಗಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಮಾಡೋದ್ರ ಬದಲು ಪೊಲೀಸರು ಈಗ ಬೆಂಕಿಯನ್ನ ನಂದಿಸಿದ ನಂತರವಾಗಿ ಒಂದು ಫೈರ್ ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಒಂದು FIR ಅನ್ನ ದಾಖಲು ಮಾಡ್ಕೊಂತಾರೆ. ಅದಾದ್ಮೇಲೆ ಇಲ್ಲಿ ಸುಟ್ಟಿರುವಂತ ವಾಹನಗಳನ್ನ ಇದೇ RTO ಅಧಿಕಾರಿಗಳಿಗೆ ನೀಡಲಾಗುತ್ತೆ. ಇದೇ RTO ಅಧಿಕಾರಿಗಳಿಗೆ ನೀಡಿ ಇನ್ಸ್ಪೆಕ್ಷನ್ ಅನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ಅಧಿಕಾರಿಗಳು ಕೇಳ್ತಾರೆ. ಆ ಇನ್ಸ್ಪೆಕ್ಷನ್ ರಿಪೋರ್ಟ್ ನಲ್ಲಿ RTO ಅಧಿಕಾರಿಗಳು ಈಗಾಗಲೇ ಅವ್ರಿಗೆ ಕಂಡು ಬಂದಿರುವಂತ ಅಂಶದ ಜೊತೆಗೆ ಇನ್ನಷ್ಟು ಸ್ಪೆಸಿಫೈಡ್ ಮಾಹಿತಿಯನ್ನ ನೀಡಿದ್ದೆ ಆದ್ರೆ ಆ ಒಂದು ಮಾಹಿತಿ ಆಧಾರದ ಮೇಲೆ ಈ ಕೇಸನ್ನ ಇನ್ವೆಸ್ಟಿಗೇಷನ್ ರೀತಿ ಬದಲಾಗುತ್ತೆ. ಪ್ರತಿಮಾ, ಎಸ್ ಪ್ರಜ್ವಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶುಕ್ರವಾರ ಇದೇ ಶೋರೂಮ್ಗೆ RTO ಅಧಿಕಾರಿಗಳು ರೇಡ್ ಮಾಡಿದ್ರು. ನಮ್ಮ ರಿಪೋರ್ಟರ್ ಪ್ರಜ್ವಲ್ ಅದನ್ನ ಮೆನ್ಷನ್ ಮಾಡ್ತಾ ಇದ್ರು. ಅಂದ್ರೆ ಲೈಸೆನ್ಸ್ಗೆ ಮೀರಿದ ಬೈಕ್ಗಳನ್ನ ಮಾರಾಟ ಮಾಡ್ತಾರೆ, ಲೈಸೆನ್ಸ್ ಮೀರಿದಂತಹ ಬೈಕ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತ. ಈ ಹಿನ್ನೆಲೆಯಲ್ಲಿ RTO ಅಧಿಕಾರಿಗಳು ಅಲ್ಲಿ ದಾಳಿ ಮಾಡ್ತಾರೆ. ಒಂದೆರಡಲ್ಲ, ಇಲ್ಲಾಗಿರುವಂತಹ ಲೋಪದೋಷಗಳು ಕಡಿಮೆ ಸ್ಪೀಡ್, ಅಂದ್ರೆ 25 ಕಿಲೋಮೀಟರ್ಗೆ ಕಡಿಮೆ, ಅಂದ್ರೆ ಅಷ್ಟು ಹೋಗೋದಕ್ಕೆ ಮಾತ್ರ ಇರುವಂತಹ ಬ್ಯಾಟ್ರಿಗಳದ್ದು. ಆದರೆ 250 ವ್ಯಾಟ್ ಬ್ಯಾಟ್ರಿ ಬಳಸೋದಕ್ಕೆ ಮಾತ್ರ ಅನುಮತಿ ಇತ್ತು. ಅನುಮತಿಗೂ ಮೀರಿ ಹೆಚ್ಚಿನ ಸ್ಪೀಡ್, ಅಂದ್ರೆ 1 ಕಿಲೋ ವ್ಯಾಟ್ನ ಬ್ಯಾಟ್ರಿಯನ್ನ ಬಳಸಿದ್ದಾರೆ. ಅಂತರ ನೋಡಿ, ಅಲ್ಲಿ ಗೊತ್ತಾಗೋದು ಬ್ಯಾಟ್ರಿ ಕ್ವಾಲಿಟಿ ಇಲ್ಲ. ಅದೇ ಈ ಘಟನೆಗೆ ಕಾರಣ ಆಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತದೆ. ಅಂದ್ರೆ ಕ್ವಾಲಿಟಿ ಇಲ್ಲದ ಬ್ಯಾಟ್ರಿ, ಅನುಮತಿ ಇಲ್ಲದೇನೆ ಅತಿ ಹೆಚ್ಚಿನ ಬ್ಯಾಟ್ರಿಯನ್ನ ಬಳಸಿ ಆ ಬ್ಯಾಟ್ರಿ ಈಗ ಸ್ಫೋಟಗೊಂಡು, ಹಾಗಿದ್ರೆ ಈ ಬೈಕ್ಗಳು ಸ್ಫೋಟಗೊಂಡ್ವಾ?